ಅಲ್ಲ ಹೆಂಗ ಬ್ರಹ್ಮಾಂಡದು ಹಂಗ ಪಿಂಡಾಂಡ ಅಂತೀರಿ. ಮತ್ತು ಅವನೇ ಹುಡ್ಸಾನ, ಅವಾಗ ಈ ವಿಷದಿಂದ ಬಾಧೆ ಆಗ್ತಂತ ಗೊತ್ತಾಗಲಿಲ್ಲ ಏನು? ಅಲ್ಲಿ ನಮ್ಮ ಶಕ್ತಿ ಹೋಗೋ ಕೆಲಸ ಏನದ? ಅಲ್ಲಿ ನಮ್ಮ ಶಕ್ತಿ ಹೋಗುವುದಿಲ್ಲ, ಆಕೆ ಹೇಳಿಲ್ಲ. ಭಾಳ ಮಂದಿ ಬಡದಾಡಿರಿ ನೀವು. ಬ್ರಹ್ಮ ಪಾರ್ವತಿ ಕೈಯಾಗ ಸಿಕ್ಕ ಮುದ್ದೆಗ್ಯಾನ. ಅಲ್ಲ, ಬ್ರಹ್ಮನ ಒಂದ ತಲಿ ಏನದಲ್ಲ, ಬ್ರಹ್ಮ ಪರಮೇಶ್ವರನ ಬ್ರಹ್ಮನ ಒಂದು ತಲಿ ಪಾರ್ವತಿ ಮೇಲೆ ಮನಸ್ಸು ಮಾಡ್ತದೆ. ಹೆಂಗ ಶ್ರೇಷ್ಠಿ ಬ್ರಹ್ಮ ಶಿವ? ಬ್ರಹ್ಮ ಹುಡ್ಸಾಮಿದ್ದು ವಿಷ್ಣು ಸಂರಕ್ಷಣೆ ಮಾಡವ, ರುದ್ರ ಲಯ ಮಾಡವ. ಇದ್ರೂ ಸಹಿತ ಬ್ರಹ್ಮನ 5 ಮುಖಗಳಿದ್ದು ಮೊದಲ. 5 ಮುಖಗಳಲ್ಲಿ ಒಂದು ಮುಖ ಪಾರ್ವತಿ ಮೇಲೆ ಮನಸ್ಸು ಮಾಡಿದೆ. ಶಿವಾನೇ ತ್ರಿಶೂಲದಿಂದ ಬ್ರಹ್ಮನ ತಲಿ ಕಡ್ದಾನ. ಮತ್ತೆ ಹೆಂಗ ಶ್ರೇಷ್ಠ? ಹೆಂಗ ಶ್ರೇಷ್ಠ ನಿಮ್ಮ ಶಿವ, ನಿಮ್ಮ ಬ್ರಹ್ಮ? ನೀವಂತೀರಿ ಎಲ್ಲ ಹುಡ್ಸವ್ರು ನಮ್ಮವ್ರು, ಎಲ್ಲಾರು ನಮ್ಮವ್ರಂತ ನೀವು ಹೇಳ್ತೀರಿ. ಅಲ್ಲ, ನಮ್ಮ ಭೂಮಿ ತಾಯಿ ಮೇಲೆ, ಭರತ ಭೂಮಿ ಮೇಲೆ ನಿಂತು ನೀವೆಲ್ಲ ನಾಟಕ ಮಾಡ್ತೀರಿ. ಮತ್ತು ಹುಡುಗಿ ವೃತ್ತಾನೇ ಹುಡುಗನ ಆಟ ನಡೀತದ. ಹುಡುಗಿ ಹೋತಂದ್ರೆ ಹುಡುಗ ಎಲ್ಲಿ ಹೋಗಾವಿದ್ದಾನ. ಹುಡುಗಿ ಅಂದ್ರೆ ಯಾರು? ಹುಡುಗಿ ಅಂದ್ರೆ ನಮ್ಮ ಶರೀರದ. ಹುಡುಗ ಅಂದ್ರೆ ನಿಮ್ಮ ಪರಮಾತ್ಮ ಅಂತ ತಿಳ್ಕೋರಿ. ಪರಮಾತ್ಮ ಶರೀರದವಾಗ ಎಷ್ಟು ಅಂಗುಲ ಒಳಗಿದ್ದಾನೆ, ಎಷ್ಟು ಅಂಗುಲ ಹೊರಗಿದ್ದಾನೆ. ಈ ಹುಡುಗಿದ್ದಾಗ ಇದ್ದಾವನ, ಈ ಹುಡುಗಿದ್ದಾಗ ಇರೋವನ್ನ ಹೇಳಲಿಕ್ಕೆ ಬರ್ತದೆ ನಿನಗೆ. ಈ ಹುಡುಗಿನ ಹೋದ ಮೇಲೆ ಹುಡುಗಿಯಲ್ಲಿ ಹೇಳಾವಿದ್ದಾನ. ಅವ ಮೊದಲ ಜಾಗ ಬಿಟ್ಟಿರ್ತಾನ್ರಿ. ಅವ ಹೋದ ಅಂದ್ರೆ, ಇವನ ಹುಡುಗಿಯ ಶರೀರದಲ್ಲಿ ಹೋದ ಅಂದ್ರೆ ಅವನು ಯಾರೂ ಗುರ್ತಾ ಹಿಡಿಯಂಗಿಲ್ಲ. ಇದು ಇದು ಶರೀರ ಇತ್ತು ಅಂದ್ರೆ ಅವಂಗ ಬೆಲೆ ಬರ್ತದೆ. ಶರೀರ ಸದೃಢ ಇದ್ರೆ ಮಾತ್ರ ನಿಮ್ಮ ಹುಡುಗಗೆ ಬೆಲೆ ಅದ, ಇಲ್ಲಂದ್ರೆ ನಿಮಗೆ ಯಾವುದು ಕಿಮ್ಮತ್ತಿಲ್ಲ. ಸ್ವತಃ ಪಾರ್ವತಿ ಅವತಾರ, ಪಾಂಡುರಂಗನ ಧರ್ಮ ಪತ್ನಿ ಲಕ್ಷ್ಮಿನೇ. ಸಂತ ತುಕಾರಾಮ್ ಮಹಾರಾಜರ ಬಡತನವನ್ನು ಅಲ್ಲ, ಬಡತನವನ್ನು ನೋಡಿ ತುಕಾರಾಮ್ ಮಹಾರಾಜರ 1000 ಎಕರೆ ಜಮೀನಿತ್ತು. ತುಕಾರಾಮ್ ಮಹಾರಾಜರ ಬಡತನವನ್ನು ನೋಡಿ, ಅವನ ನೀತಿ ನೋಡಿ ಸ್ವತಃ ಲಕ್ಷ್ಮಿ ಬರ್ತಾನಂದ್ಲು. ನೋಡ್ರಿ, ಅಂದ್ರು ಸಹಿತ ತುಕಾರಾಮ್ ಮಹಾರಾಜರು ಬ್ಯಾಡ ಅಂದ್ರೆ. ಯಾಕೆ ಬ್ಯಾಡ ಅಂದ್ರೆ ಈ ಜನ್ಮದಲ್ಲಿ ಬ್ಯಾಡ ಅಂತಂದ್ರೆ ಯಾಕೆ ಬ್ಯಾಡ ಅಂದ್ರೆ ಲಕ್ಷ್ಮಿ ಅಷ್ಟು ಶ್ರೇಷ್ಠ ಇದ್ದಾಳ. ಲಕ್ಷ್ಮಿ ಶ್ರೇಷ್ಠ ಇದ್ದಾಳಂತೆ. ಲಕ್ಷ್ಮಿನ ಪೂಜೆ ಮಾಡಬೇಕಾಗ್ತದೆ ಎಲ್ಲರೂ. ದೇವಿ ಪೂಜೆ ಎಲ್ಲ ಮಾಡ್ಯಾರ. ಸ್ವತಃ ಯಾರ ಸತ್ಯಭಾವನೇ ದೇವಿ ಪೂಜೆಯನ್ನು ಮಾಡ್ಯಾಳ. ಯಾಕೆ ಮಾಡ್ಯಾಳಂದ್ರೆ ಭೂಮಿಗೆ ಅಷ್ಟು ತಾಕತ್ತದ, ಶಕ್ತಿಗಂತ ಕೆಲಸ ಮಾಡೋ ಶಕ್ತಿ ಅದ. ಭಾಳ ಮಂದಿ ರುದ್ರನ್ನ ಸ್ವತಃ ಕಾಲ ತೆಳಗೆ ಕೆಡವ್ಯಾಳ ನಮ್ಮ ಶಕ್ತಿ. ನವರಾತ್ರಿ ಉತ್ಸವದಲ್ಲಿ ಶ್ರೇಷ್ಠ ಪರಮಾತ್ಮ ಅಂತೀರಿ. ನವರಾತ್ರಿ 9 ದಿನ ಇರ್ತದೆ. 9 ಅಂದ್ರೆ 9 ದಿನ ಪೂಜೆ ಮಾಡೋದಕ್ಕೆ ನವರಾತ್ರಿ ಅಂತಾರ. ಒಂದೊಂದು ದಿನ ಪೂಜೆ ಮಾಡುವಂತದ್ದಕ್ಕೆ ಆರಾಧನೆಯನ್ನು ಕೊಡ್ತಕ್ಕಂಥ ನಮ್ಮ ಪಾರ್ವತಿ ದೇವಿಯೋ ಅಥವಾ ಏನ್ ನಿಮ್ಮ ಶಿವನೋ, ಒಂದೊಂದು ದಿನ ಒಟ್ಟು ಮೂಲವ. ಜಗತ್ತಿನೊಳಗ ಯಾವ ಶಕ್ತಿ ಕೆಲಸದ ಯಾವುದೂ ನೋಡೋದಿಲ್ಲ. ಆದಿಶಕ್ತಿ, ದಾಹಶಕ್ತಿ, ಇಚ್ಛಾಶಕ್ತಿ, ಇವೆಲ್ಲ 3 ಶಕ್ತಿಯಿಂದೇ ಜಗತ್ತು ನಡೆದ. ಶಕ್ತಿ ಇರ್ಲಿಕ್ಕ ಜಗತ್ತಿನೊಳಗೆ ಆಟ ಯಾರ್ದು ನಡೆಯುವುದಿಲ್ಲ. ಬಬಲಾದಿ ಅವರು ಸಹಿತ ಹೇಳ್ಯಾರ, ಹಿಂದಾಗುದು ಹೇಳ್ಯಾರ, ಮುಂದಾಗುದು ಹೇಳ್ಯಾರ. ಈ ಸದ್ಯ ನಡೆದದ್ದು ಹೇಳ್ತಾರಂದ್ರು ಚಂದ್ರಗಿವಿ ದೇವಿ ಪೂಜೆ ಮಾಡ್ತಾರ. ಬಬಲಾದಿ ಮಠದೊಳಗೆ ಮೊದಲ ಪೂಜೆ ಆಗೋದು ಯಾರ್ದು ಅಂದ್ರೆ ಚಂದ್ರಗಿವಿ ದೇವಿ ಪೂಜೆ ಆಗ್ತದೆ. ಇದು ಶಕ್ತಿ ಕೆಲಸದ. ಶಕ್ತಿ ಪೀಠ ಜಗತ್ತಿನೊಳಗೆ 18 ಅವ. ನಿಮ್ಮ ಪರಮಾತ್ಮನ ಪೀಠಗಳ 12 ಅವ. ಶಕ್ತಿ ಪೀಠ 18 ಪೀಠಗಳವ. ಅದಕ್ಕಾಗಿ ಜಗತ್ತಿನೊಳಗೆ ಶಕ್ತಿ ಕೆಲಸ ಅಂತದ. ಶಕ್ತಿ ಇರ್ಲಾರ್ದೆ ಯಾವುದು ನಡೆಯುವುದಿಲ್ಲ. ಮೊನ್ನೆ ಭಾಳ ಮಂದಿ ಶ್ರೀಶೈಲಕ್ಕೆ ಹೋಗಿರಿ. ಹೌದು. ಹೇಮರೆಡ್ಡಿ ಮಲ್ಲಮ್ಮನ ಕೈಯಲ್ಲಿ ಹಳಸಿದ ಅಂಬಲಿಯನ್ನು ನಿಮ್ಮ ಶಿವ ಊಟ ಮಾಡಿದ. ಅಲ್ಲ, ಹೇಮರೆಡ್ಡಿ ಮಲ್ಲಮ್ಮನ ಕೈಯಿಂದ ಹಳಸಿದ ಅಂಬಲಿ ಊಟ ಮಾಡ್ಯಾನ ನಿಮ್ಮ ಶಿವ. ಇದು ಸುಳ್ಳೇನು ಮಾತ? ಅಲ್ಲಿ ಇದಲ್ದೇನೆ ಕಲ್ಲ ದೇವರನ್ನ ಕಟ್ಟಬಾಯಿ ಹಿಡಿದು ಹಾಲು ಕುಡಿಸಿದವರು ಹಾಲು ಮತದವರು ಇದ್ದಾರೆ. ಬೀದರ ಜಿಲ್ಲೆಯ ಬಸವ ಕಲ್ಯಾಣ ತಾಲೂಕಿನ ಬಸವ ಕಲ್ಯಾಣ ತಾಲೂಕಿನಲ್ಲಿ ಕೊಳ್ಳೂರನಂತ ಒಂದು ಊರದ. ಹೌದು. ನಿಮ್ಮ ಶಿವ ಹೇಗ ಬಾಗ್ತಾನ ನೋಡ್ರಿ. ಅಲ್ಲಿ ಹೆಂಗ ನಿಮ್ಮ ಶಿವ ಭಾಗ್ಯಾನ
ಆ ಎದ್ದ ಹಾಲವನ್ನ ಬಾಲಭಾವದ ಹುಡುಗಿಗೆ ಕೇಳಿ ಹಾಲು ಕುಡ್ದಾನ. ಹೆಂಗ್ ಕುಡ್ದಾನ? ಹಾವ್ 1-2 ನಿಮಿಷ ಹೇಳುದದ. ಅಲ್ಲಿ ಕೊಳ್ಳೂರನಂತ ಗುಡಿಯಾಗ ಲಿಂಗದ ಗುಡಿ ಅದ, ಪರಮಾತ್ಮನ ಗುಡಿ ಅದ, ಪರಮಾತ್ಮನ ಗುಡಿ ಅದ. ಇಬ್ಬರ ಸತಿಪಥಗಳ ನಿತ್ಯದಲ್ಲೂ ಹೋಗಿ ಲಿಂಗಕ್ಕೆ ನೀರಿನ ಅಭಿಷೇಕ ಮಾಡಿ ಪತ್ರಿ ಪುಷ್ಪಗಳನ್ನು ಏರಿಸಿ ಹಾಲ ನೈವೇದ್ಯ ಹಿಡ್ಕೊಂಡು ಹೋಗುದು ಅವ್ರ ಮನಿತನ ಪದ್ಧತಿ ಇತ್ತು. ಒಂದು ದಿವಸ ಅಕಸ್ಮಾತ್ ಸತಿಪತಿಗಳಿಗೆ ಎಲ್ಲೋ ಕೆಲಸದ ಮುಖಾಂತರ ಊರಿಗೆ ಹೋಗುದು ಬಂತು. ಊರಿಗೆ ಹೋಗುದು ಬಂದಾಗ ಆ ಬಾಲಭಾವದ ಹುಡುಗಿಗೆ ಹೇಳಿದ್ರು ಅವರು, ಏನವ ನಮ್ಮ ಮನೆತನ ಪದ್ಧತಿ ನಿಯಮದ ಏನದ, ದಿನನಿತ್ಯದಲ್ಲಿ ಹೋಗಿ ಲಿಂಗಕ್ಕೆ ನೀರನ್ನು ಅಭಿಷೇಕ ಮಾಡಿ ಪತ್ರಿ ಪುಷ್ಪಗಳನ್ನು ಏರಿಸಿ ಭಸ್ಮ ಧಾರಣೆ ಮಾಡಿಸಿ ಹಾಲು ನೈವೇದ್ಯ ಹಿಡ್ಕೊಂಡು ಬರುವುದು ನಮ್ಮ ಮನೆ ಪದ್ಧತಿ ಅದ. ಅದರ ಪ್ರಕಾರ ನೀವು ತಪ್ಪಿಸಬೇಡ ಅಂತ ಹೇಳಿ ಸತಿಪತಿಗಳು ಊರಿಗೆ ಹೋದ್ರು. ಊರಿಗೆ ಹೋದಾಗ ಮರುದಿವಸ ಮುಂಜಾನೆದ್ದ ಏನೂ ತಿಳಿಲಾರ್ದ ಬಾಲಭಾವದ ಹುಡುಗಿ ಸ್ನಾನವನ್ನ ಮಾಡಿ ಝಳಕವನ್ನ ಮಾಡಿ ಬಟ್ಟಲದಲ್ಲಿ ಹಾಲನ್ನು ತೆಗೆದುಕೊಂಡು ಪತ್ರಿ ಪುಷ್ಪಗಳನ್ನು ತೆಗೆದುಕೊಂಡು ತಾಮ್ರದ ಬಿಂದಿಗೆಯಲ್ಲಿ ನೀರನ್ನು ತೆಗೆದುಕೊಂಡು ಭಸ್ಮವನ್ನು ತೆಗೆದುಕೊಂಡು ಲಿಂಗದ ಗುಡಿಗೆ ಹೋಗ್ಯಾಳ. ಹೋಗಿ ನೀರಿನ ಅಭಿಷೇಕ ಮಾಡಿದ್ಲಿ ಲಿಂಗಕ್ಕೆ, ಭಸ್ಮವನ್ನು ಧರಿಸಿದ್ಲಿ ಲಿಂಗಕ್ಕೆ, ಪತ್ರಿ ಪುಷ್ಪಗಳನ್ನು ಏರಿಸಿದ್ಲಿ ಲಿಂಗಕ್ಕೆ. ಏರಿಸಿ ಹಾಲಿನ ಬಟ್ಟಲವನ್ನು ಮುಂದಿಟ್ಟ ಲಿಂಗದ ಮುಂದೆ. ಕಲ್ಲು ದೇವರ ಕಲಿಯುವುದಾಗ ಎಲ್ರಿ ಹಾಲು ಕುಡ್ದಾನೇನು? ಇಲ್ಲ, ಕುಡಿಯಂಗಿಲ್ಲ. ಆವಾಗ ಮುಂದೆ ನಿಂತ ಸ್ವಾಮಿ ನಿನಗೆ ಹಾಲು ನೈವೇದ್ಯ ಮಾಡಿದ ಹಾಲು ಕುಡಿ ಅಂತ ಏನೂ ತಿಳಿಲಾರ್ದ ಬಾಲಭಾವದ ಹುಡುಗಿ ಲಿಂಗಪ್ಪ ಹೇಳ್ತಾಳ. ಆವಾಗ ಲಿಂಗ ಹಾಲು ಕುಡುದಿಲ್ಲ, ನನಗೆ ನಾಚಿ ಹಾಲು ಕುಡಿವಲ್ಲಿ ಅಂತ ಹೇಳಿ ಲಿಂಗದ ಹಿಂದೆ ಹೋಗ್ತಾಳ. ಹಿಂದೆ ಹೋಗಿ 10 ಮಿನಿಟ್ ನಿಂತ 15 ಮಿನಿಟ್ ಬಂದು ನೋಡ್ತಾಳ, ಹಾಲು ಹಂಗೇವ ನಿಂತಳು. ಆವಾಗ ಹೇಳ್ತಾಳ ಲಿಂಗಪ್ಪಗ, ನಮ್ಮ ಅವ್ವಪ್ಪ ನಿತ್ಯದಲ್ಲಿ ನಿನಗೆ ಹಾಲು ಕುಡಿಸಿ ಹೋಗ್ಯಾರ, ನೀನು ಕುಡಿ. ಮತ್ತು ಕುಡಿದಿದ್ರೆ ನಿನ್ನ ಲಿಂಗಕ್ಕೆ ತಲೆಯನ್ನು ಒಡ್ಕೊಂಡು ಪ್ರಾಣ ಕೊಡ್ತಾನಂತ ಯಾವಾಗ ಸಿದ್ಧ ಆಗಿ ಲಿಂಗಕ್ಕೆ ತಲೆಯನ್ನು ಅಪ್ಪಳಿಸ್ಲಿಕ್ಕೆ ಹೋಗ್ಯಾಳಲ್ಲ, ಆವಾಗ ಏನೂ ಕೇಳದೆ ದಿವ್ಯ ರೂಪ ಧಾರಣ ಮಾಡಿ ನಿಮ್ಮ ಶಿವಪ್ಪ ಬಾಗಿ ಹಾಲು ಕುಡ್ದಾನ. ಮತ್ತು ನಮ್ಮ ಶಕ್ತಿ ಪೀಠ ಶ್ರೇಷ್ಠ ಅಂತಿರೋ. ನಮ್ಮ ಶಕ್ತಿ ಏನೂ ತಿಳಿಲಾರ್ದ ಬಾಲಭಾವದ ಹುಡುಗಿ ಶಿವನಿಗೆ ಹಾಲು ಕುಡಿಸಾಳಂದ್ರೆ ಎಂಥ ಶಕ್ತಿ ನಮ್ಮ ಬಾಲಭಾವದ ಹುಡುಗಿ ಅಂತ ಇರಬೇಕು. ಕುಡಿಸಿದವರು ಶ್ರೇಷ್ಠ, ಏನು ಕುಡಿದವರು ಶ್ರೇಷ್ಠ. ಅದಕ್ಕೆ ಜಗತ್ತಿನ ಹಂಗ ಪಾರ್ವತಿ ಮ್ಯಾಲ ಮನಸ್ಸು ಮಾಡಿ ಬ್ರಹ್ಮನ ಶಿರಚ್ಛೇದನ ಶಿವ ಹೊಡೆದ. ಪಾರ್ವತಿ ಮ್ಯಾಲ ಮನಸ್ಸು ಮಾಡಿ ಬ್ರಹ್ಮನ ಶಿರಚ್ಛೇದನ ಮಾಡಿದ. ಅವಾಗ ಬ್ರಹ್ಮಹತ್ಯಾ ದೋಷ ಬಂದ ಶಿವಗ. ಬ್ರಹ್ಮಹತ್ಯಾ ದೋಷ ಕಳ್ಕೋಬೇಕಾದ್ರೆ ನಿಮ್ಮ ಶಿವ ಏನು ಮಾಡ್ಯಾನಂದ್ರ ಅದೇ ಬ್ರಹ್ಮ ಕಮಾಲಿ ತೆಳಗಿಡ್ಲಾರ್ದೆ ಎಲ್ಲಾ ಕಡೆ ಭಿಕ್ಷಾ ಬೇಡ್ಯಾನ. ಜಗತ್ತವನ್ನೆಲ್ಲ ಬೇಡುತ್ತ ಎಲ್ಲಿ ಹೋಗ್ಯಾನ? ಹೊರನಾಡು ಅನ್ನಪೂರ್ಣೇಶ್ವರಿ ಹತ್ತಿರ ಹೋಗಿ ಅಲ್ಲಿ ಅನ್ನಪೂರ್ಣೇಶ್ವರಿಗೆ ಅನ್ನದಾನವನ್ನು ಬೇಡ್ಯಾನ. ಅನ್ನದಾನವನ್ನು ಬೇಡಿದಾಗ ಹೊರನಾಡು ಅನ್ನಪೂರ್ಣೇಶ್ವರಿ ಯಾವಾಗ ಅನ್ನವನ್ನು ನೀಡಿದ್ಲು, ದಾನವನ್ನಾಗಿ ನೀಡಿದ್ಲು, ಆವಾಗ ಬ್ರಹ್ಮ ಕಪಾಲಿ ತುಂಬ್ಯದ. ಬ್ರಹ್ಮಹತ್ಯಾ ನಿಮ್ಮ ಶಿವಂದ ದೋಷ ಆವಾಗ ಹೋಗ್ಯದ. ಏನು ಶಿವ ಶ್ರೇಷ್ಠ, ಏನ್ ನೀಡಿದವರ ಶ್ರೇಷ್ಠ, ಏನು ನೀಡಿಸ್ಕೊಂಡವ ಶ್ರೇಷ್ಠ. ನೋಡ್ರಿ ಹೇಳ್ತಾನ ಸರ್ವಜ್ಞ ಕವಿ, ಏನಂತಾನ? ನುಡಿಯಲ್ಲಿ ಅತ್ಸತ್ತು ನಡಿಯಲ್ಲಿ ತಪ್ಪಿದರೆ ಹಿಡಿದಿದ್ದ ಧರ್ಮ ಹೆಡೆಮರಳಿ ಕಚ್ಚಿತ್ತು, ಹೆಡೆನಾಗ ನೋಡ ಸರ್ವಜ್ಞ. 5 ಮಂದಿ ಪಾಂಡವರ ಹೆಂಡತಿ ದ್ರೌಪದಿ, 11 ಅಕ್ಷರಣಿ ಸೈನ್ಯ ಕೌರವರದಿತ್ತು. ಅದೇ ದ್ರೌಪದಿ ದೇವಿ ಕಣ್ಣು ತೆಗೆದು ನೋಡಿದ್ರೆ 101 ಮಂದಿ ಕೌರವರು, 11 ಅಕ್ಷರಣಿ ಸೈನ್ಯ ಎಲ್ಲ ಸುಟ್ಟು ಹೋಗ್ತಿತ್ತು. ಅಂತ ದ್ರುಪದ ರಾಜನ ಮಗಳು ದ್ರೌಪದಿ ದೇವಿ ಶಕ್ತಿ ಅವತಾರ ಇಷ್ಟು ದೊಡ್ಡದಿತ್ತು. ಆದ್ರೂ ಸಹಿತ ಇದು ಮುಂದೆ ನಾಟಕ ನಡಿಬೇಕಾಗ್ಯದ, ಮಹಾಭಾರತ ಆಗಬೇಕಾಗ್ಯದಂತ ಹೇಳಿ ಆವಾಗ ಭೀಮನ ಕಡೆಯಿಂದ ದುರ್ಯೋಧನನ ಹೊಡೆಸಾಳ. ಭೀಮನ ಕಡೆಯಿಂದ ದುರ್ಯೋಧನ ಹೊಡೆಸಾಳ. ನಮ್ಮ ಶಕ್ತಿ ಯಾರು? ದ್ರೌಪದಿ.
ಬಂದ 6 ತಿಂಗಳದ ಕೀಲಿ ಅವ್ರ ಕಡೆ ಏನದ ಕೈಲಿ ಅವ್ರ ಕಡೆ ಇರ್ಲಿ ಕರೆ ಅವ್ರು ಯಾವತ್ತು ಹಂಗೆ ಮಾಡ್ಕೋತೆ ಹೋಗ್ಯಾರ. ಹಂಗಿದ್ದವ್ರದ್ದು ಯಾರ್ದು ಕಿಮ್ಮತ್ತು ಉಳಿದೆ ಇಲ್ಲ ಖರೆ. ಆದ್ರೂ ಸಹಿತ ನಮ್ಮ ಶಕ್ತಿ ತಾಕತ್ತೇ ಎಂತದ ಹೆಚ್ಚದ. ಶಕ್ತಿ ಇರ್ಲಿಕ್ಕಂದ್ರೆ ಏನೂ ನಡೆಯುದಿಲ್ಲ. ರೊಕ್ಕ ಇಲ್ಲ ಅವನಂತಕ್ಕಂದ್ರೆ ಯಾರು ನೋಡುದಿಲ್ಲ, ಅವಾಗ ದಿಕ್ಕೂ ಇಲ್ಲ. ಲಕ್ಷ್ಮಿಗೆ ಅಂತ ತಾಕತ್ತದ. ಲಕ್ಷ್ಮಿ ಇದ್ದಾಗೆ ನಮ್ಮ ಹತ್ತಿರ ಮಂದಿ ಬರ್ತಾರ. ಜಮೀನ್ ಅದ ಅಂದ್ರೆ ಬರ್ತಾರ, ರೊಕ್ಕ ಅದ ಅಂದ್ರೆ ಬರ್ತಾರ. ಅವ ಎಂಥವಿದ್ರು ನ್ಯಾಯ ಮಾಡಂತಾರ. ಅವನಂತೆ ಖಾಲಿ ಆಗ್ಯಾನಂದ್ರೆ ಅವ್ನ ನ್ಯಾಯನೂ ಬೇಡ, ಅವನ ಕಡೆ ಮೂತಿನೂ ಬೇಡ ಅಂತಾರ. ಎಷ್ಟು ಶಕ್ತಿ ನಮ್ಮ ಶಕ್ತಿ ಹತ್ತಿರ. ಇಷ್ಟು ಪರಮಾತ್ಮಗ ಮತ್ತು ಲಕ್ಷ್ಮಿಗೆ ಒಮ್ಮೆ ವಾದ ಬಿತ್ತು ನೋಡ್ರಿ. ವಿಷ್ಣು ಪರಮಾತ್ಮಗ ಒಮ್ಮೆ ಲಕ್ಷ್ಮಿಗೆ ವಾದ ಬಿದ್ದದ. ಯಾರು ಶ್ರೇಷ್ಠ ಅನ್ನೋದು ಗುರುತಾಗ್ತದೆ. ಎಲ್ಲಿದ್ರು ಅವ್ರು ವೈಕುಂಠದಾಗ ಇಬ್ರು ಇದ್ರು, ಮಾತಾಡಿದ್ರು. ಇಬ್ರು ಕೂಡ ಮಾತಾಡಿದ್ರು. ನಾ ಹೆಚ್ಚಂತ ಲಕ್ಷ್ಮಿ ಹಾಕಿ ವಿಷ್ಣು ನಾ ಹೆಚ್ಚನ ಅಂದ ಲಕ್ಷ್ಮಿಗೆ. ಲಕ್ಷ್ಮಿ ಅಂದ್ಲು, ಹೇಳಿದ್ಲಕ್ಕೆ ಲಕ್ಷ್ಮಿ ಯಾಕೊಲ್ದು ಮತ್ತೆ ನೀವು ಹೋಗ್ರಿ ಮುಂದೆ ಭೂಲೋಕಕ್ಕೆ ಗುರ್ತಾಗ್ತದ, ಹಿಂದಾಗಡೆ ನಾ ಬರ್ತೇನೆ ಅಂದ್ಲಕ್ಕೆ. ಮಾತಾಡಿ ಇಷ್ಟು ಪರಮಾತ್ಮ ಇಂಥ ಉಮರಾಣಿ ಅಂತ ಊರಾಗ ಬಾಜಾರದಾಗ ದಂಡಿಗೆ ಹೋಗಿ ಒಂದು ಗಿಡದ ತೆಳಕ್ ಕೂತ ವೇಷ ಹಾಕೊಂಡು ಅಲ್ಲಿ ಒಬ್ಬ ಬಂದು ಕೇಳಿದ. ಶ್ರಾವಣ ಮಾಸ ಅನೇಕ ಬಂದಿತ್ತು. ಯಾವ್ರವ್ರಿ ಸಾಧುರು ಅಂದವ. ಯಾವ್ರವ್ರು ನೀವು? ನಾವು ಇಲ್ಲೇ ಒಂದು ಮಗ್ಗಲ್ ಹೇಳಿ ಅವ್ರಪ್ಪ ಇಲ್ಲಿ ಕಡೆ ಹಂಗ ನಾವು ಹೊಂಟಿದೀವಿ ಪ್ರವಾಸ ಮಾಡ್ಕೋತ ಅಂದವ. ಯಾರ ಪುರಾಣದ ಕೇಳ್ತಿದ್ರ ಅಲ್ಲ ಹೇಳಿದವ. ನಿಮ್ಮ ಕೆಲಸ ಏನು ಅಂದವ. ಅವಾಗ ಏನು ಪ್ರವಚನದು ಕೇಳಿದ್ರ ಹೇಳ್ತನು, ಇಲ್ಲಂದ್ರ ಮತ್ತೆ ಹಂಗೆ ನಾ ತಿರುಗಾಡು ಸಾಧು ಅಂದವ. ಸಾಧು ಅಂದಾಗ ಅವ್ರಂದ್ರು ಇನ್ನು ಹೊಂಟ್ರ 4-5 ದಿನದಾಗ ಶ್ರಾವಣ ಮಾಸದ. ನಮ್ಮ ಊರಾಗ ಪ್ರವಚನಕ್ಕೆ ಒಬ್ಬ ಮನುಷ್ಯ ಬೇಕಾಗಿ ಅವ್ರು ಮಾತಾಡಿ ಪ್ರವಚನ ಕರ್ಕೊಂಡು ಹೋದ್ರು. ಇಂಥ ಅಂಕಲೇವ ದೇವಿ ಗುಡಿಯಾಗ ಪ್ರವಚನ ಹಚ್ಚಿದ್ರು. ದೊಡ್ಡ ಆಸನ ಹಾಸಿ ಪ್ರವಚನ ವಿಷ್ಣು ಪರಮಾತ್ಮನೇ ಪ್ರವಚನ ಹೇಳ್ತಂದ್ರೆ ಹೆಂಗೆ ಹೇಳಲಿಕ್ಕಿಲ್ಲ. ಅವ ಪರಮಾತ್ಮನೇ ಸ್ವತಃ ಹೇಳಾಮ. ಉಮ್ಮನಾಣಿ ಅವ್ರು ಎಲ್ಲರೂ ಬಂದ್ರು. 1 ದಿನ ಹೋತ್, 2 ದಿನ ಹೋತ್, 3 ದಿನ ಹೋತ್, ಸುತ್ತ ಹಳ್ಳಿ ಮಂದಿ ಇಲ್ಲಿ ಪಟಂಗರೇ ಅಂಗಳೇ ಸಾಲಿಲ್ಲ. ಏನು ಮುರಾಣ್ಯಾಗ ಸಾಧು ಬಂದಾನು, ಏನು ಪುರಾಣ ಹೇಳಾವ, ಏನು ಪ್ರವಚನ ಹೇಳಾವ. ಮಂದಿಗೆ ಜಾಗ ಸಾಲ್ವಲ್ದು ಕೂಡಲಿಕ್ಕೆ ಅಂತ ಹೇಳಿ ಎಲ್ಲಾ ಜಾಹೀರಾತು ಆದ್ಮೇಲೆ ಲಕ್ಷ್ಮಿ ಅಂದ್ಲು ಇವಂದು ಭಾಳ ನಡೆದದ ವಿಷ್ಣುಂದು ಅಲ್ಲಿ ತೆಳಗಂದ್ಲಕ್ಕೆ ಗೊತ್ತಾಗಿತ್ತಗಿ. ನಮ್ಮ ಯಜಮಾನಂದು ಏನಿದಲ್ಲ ನಮ್ಮ ಸೃಷ್ಟಿಕರ್ತಂದು ಇವಂದು ಭಾಳ ನಡೆದದ ಪ್ರವಚನ ಹಾವಳಿ. ಸಾಧುದು ದಿನನಿತ್ಯ ಮನಿಗೆ ಒಬ್ಬೊಬ್ಬರ ಮನಿಗೆ ಪ್ರಸಾದ, ಪ್ರಸಾದ ಆಗೋದು, ದಿನ ಪ್ರವಚನ ಆಗೋದು, ವಿಷ್ಣು ದೇವರ ಪ್ರವಚನ ಆಗೋದು. ಹಿಂಗ ನಡೆದು 20 ದಿನ ಆಗಿತ್ತು. ಆವಾಗ ಲಕ್ಷ್ಮಿ ಬಂದ್ಲಪ್ಪ. ಲಕ್ಷ್ಮಿ ಬಂದ್ಲು. ಎಂತ ವೇಷ ತಗೊಂಡು ಬಂದ್ಲು ಅಂದ್ರೆ ಮುದುಕಿ ವೇಷ ತಗೊಂಡು ಬಂದ್ಲು. ಹರಕ ಸೀರಿ ಹರಕ ಗುಬಸ ಹಾಕೊಂಡು ಬಂದ್ಲು. ಅವ್ ಎಲ್ಲಿ ಇಳಿದಿದ್ದಿಲ್ಲ ಗಿಡದ ಬುಡಕ, ಅಲ್ಲೇ ಇಳಿದ್ಲು. ಈಕಿನೂ ಅಲ್ಲೇ ಇಳಿದ ಕಿಶಂದ ಹೊಂಟ್ಲು. ಪುರಾಣ ಕರೆ ಮಂದಿ ಹೋಗು ಟೈಮ 8-8:30. ಆವಾಗ 8 ಗಂಟೆನೂ ಒಂದು ಪುರಾಣ ಟೈಮ್ ಮಿತಿ ಮಾಡಿದ್ರು. ಆ ಟೈಮ್ಗೆ ಹೊಂಟಿದ್ರು. ಒಳ್ಳೆ ಸೀರಿ ಪರಿ ಉಟ್ಕೊಂಡು ಹೆಣ್ಮಕ್ಳು. ತಂಗಿ ಒಂದು ಗ್ಲಾಸ್ ನೀರು ಕೊಡ್ರಿವಾ, ಭಾಳ ನೀರಡಿಕೆ ಆಗೈತಿ ಅಂದ್ಲ. ಮುದುಕಿ ಅಂದಳ್ರಿ ಓಣ್ಯಾಗ. ಹೋಗುವ ಪುರಾಣ ಟೈಮ್ ಆಗೈತಿ, ನಿನಗೆಲ್ಲಿ ನೀರು ಕೊಡೋಣಂದ್ರಿ ಇವ್ರು. ಮುದುಕಿ ಅಂದಳು. ಅಲ್ಲ ನೀರು ಕುಡಿಬೇಡ ಅಂತ ಹೇಳ್ಯಾನ. ಆ ಪುರಾಣ ಹೇಳಾವಂದ್ರ ಯಾವ ಸಾಧು ಅವ್ ನೀರು ಕುಡಿಬೇಡ ಅಂದ. ನಾ ನಿಮಗೆ ನೀರು ಕೂಡ ನೀರು ಕೊಡಂದು ನೀರು ತಂದು ಒಂದು ಗ್ಲಾಸ್ ಕೈಯಾಗ ಮುದುಕಿ ಕೈಯಾಗ. ಆ ಹೆಣ್ಣು ಮಗಳು ಒಂದು ಗ್ಲಾಸ್ ನೀರು ಕೊಟ್ಟಾಗ ಏನು ಕೈಯಾಗ ಮುದುಕಿ ಹಿಡಿದ್ಲು ಬಂಗಾರ ಆದ್ರಿ ಗ್ಲಾಸೇ ಬಂಗಾರ ಆತ್. ಆವಾಗ ಮುದುಕಿ ಮಾರಿ ಒಮ್ಮಿ ಆ ಮುದುಕಿಗೆ ನೀರು ಕೊಟ್ಟಿದ್ಲ ಹೆಣ್ಮಗಳು. ಮುದುಕಿ ಮಾರಿ ಒಮ್ಮೆ ನೋಡಾಕಿ ಗ್ಲಾಸ್ ಒಮ್ಮೆ ನೋಡಾಕಿ ಬಂಗಾರದಾಗಿದ್ರಿ. ಇನ್ನೊಂದು ಗ್ಲಾಸ್ ಬೇಕನ ಅಂದ್ಲು. ಸಾಕ್ಯವ ಅಂದ. ನಾಳೆ ಅಂದ್ಲು. ಹಿಂಗ ಯಾರ ಮನೆಗೆ ಹೋಗ್ತಾಳ ಮುದುಕಿ ಅಲ್ಲೆಲ್ಲಾ ಮುಟ್ಟಿದ್ದೆಲ್ಲ ಬಂಗಾರ ಆಗುದ್ರಿ. ಹಿಂಗ ಸುದ್ದಿ ಹೋತ್ ಯಾರಿಗೆ? ಪ್ರವಚನ ಹೇಳು ವಿಷ್ಣು ಸಾಧುಗೆ. ಅಲ್ಲಿ ಸಾಧು ಅಂದ್ರೆ ವಿಷ್ಣುನೇ, ಪರಮಾತ್ಮನೇ. ಅವ ಮಾತಾಡ್ಲಿಕ್ಕೆ ಹತ್ತಿದ್ರು. ಏನು ಮತ್ತೆ ಅವತ್ತು ಮಂದಿ ಎಲ್ಲ ಬರೇ ಮುದುಕಿ ಬಂದಾಳ, ಹಿಡಿದೆಲ್ಲ ಬಂಗಾರ ಆಗ್ತದ. ಇಷ್ಟೆಲ್ಲ ಸುದ್ದಿ ಆತು. ಪ್ರವಚನಕ್ಕೆ ಮಂದಿ ಕಡಿಮೆ ಆತು. ಈ ಒಂದು ಪ್ರಸಾದ ನಡೆದಿತ್ತು. ಅಲ್ಲ ಪ್ರವಚನ ನಡೆದು ಮಂದಿನೇ ಹೋಗಿದ್ದಿಲ್ಲ ಪ್ರವಚನಕ್ಕೆ.
ಯಾಕೆ ಬರವಲ್ತು ಮಂದಿ ಬರವಲ್ತು ಅಂತೀವಿ ಒಂದ ಮುದುಕಿ ಬಂದಾಳ ಬಂಗಾರ ಆಗ್ತದೆ ಹಿಡ್ದು ಬಂಗಾರ ಆಗ್ತದ. ಇಲ್ಲಿ ಯಾರು ಇಲ್ಲ ಮಠದೊಳಗೆ, ಯಾರು ಮಠದೊಳಗೆ ಬರವಾರು ಅಂತ ಥೋಡೆ ಮಂದಿನೇ ಕೂತಿತ್ತು. ಗುರುತಾಗಿತ್ತಾವ. ಗೊತ್ತಾತಿಕಿ ಬಂದಾಳ ನಮ್ಮ ಅಕ್ಕಿ ಅಂದವ. ನಮ್ಮಕ್ಕಿ ಬಂದಾಳ ನಮ್ಮ ಅಕ್ಕಿ ಈಕಿ ಬಂದಾಳ ನಮ್ಮ ಅಕ್ಕಿ ಅಂದವ. ಗುರುತಾಯ್ತು ಸಾಧು. ಗೊತ್ತಾತು ಅಂದಾಗ ಏನು ಮುಟ್ಟಿದ್ದೇನದಲ್ಲ ಏನು ಹಿಡಿದ್ರು ಬಂಗಾರ ಆಗಿಬಿಡು. ಅವಾಗ ಪ್ರವಚನ ಮುಗಿಸಿ ಪ್ರಸಾದಕ್ಕೆ ಸಾಧು ಹೋದ ಮೇಲೆ ಒಬ್ಬಕ್ಕೆ ಮುದುಕಿ ಬಂದಾಡ್ರಿ ಮಹಾರಾಜ್ರೆ ಮತ್ತ ಹಿಡಿದದ್ದೆಲ್ಲ ಬಂಗಾರ ಅಲ್ಲಿ ಅದ ಓಣ್ಯಾಗಿದ್ದಳ್ರಿ. ಅದೇ ಓಣ್ಯಾಗಿದ್ಲು. ಆವಾಗ ಯಾರ ಮನೆಗೆ ಪ್ರಸಾದಕ್ಕೆ ಹೋಗಿದ್ದಲ್ಲ ಇವ ಅದ ಮನೆಗೆ ಮುದುಕಿನ ಕರ್ಕೊಂಡು ಹೊರ ಆ ಮನೆಗೆ ಮುದುಕಿನ ಕರ್ಕೊಂಡು ಹೋಗಿಂತ ಮೊದಲು ಒಂದು ಕೆಲಸದ ಇಲ್ಲೇ ಏನದ್ರಿ? ಅವ ಏನು ಮಾಡಿದ್ದ, ತನ್ನ ಮನ್ಯಾಗ ಕಬ್ಬಿಣ ಸಾಮಾನೆಲ್ಲ ತಂದು ಹೊರಗೆ ಒಗೆದಿದ್ದ. ಆ ಮುದುಕಿನ ಕರ್ಕೊಂಡು ಬರ್ತೀವು, ನೀವು ಇನ್ಮೇಲೆ ಜಾಗ ಬಿಡ್ರಿ ಅಂತ ಸಾಧುರಿಗೆ. ನೋಡ್ರಿ ಅಲ್ಲ ಕಬ್ಬಣಗಳೇ ಅದಕ್ಕೆ 20 ದಿನ ಪ್ರವಚನ ಹೇಳಿ ಇನ್ನೊಂದು 4-5 ದಿನ ಹೇಳ್ತಾನೆ. ಮತ್ತೆ ಇನ್ನು 4-5 ದಿನ ಸಂಬಂಧ ನಾನು ಹೊರಗೆ ಹಾಕ್ತೀರಿ ಅಂದವ. ಬ್ಯಾಡ ಅಂದ. ಏನಾರೇ ಮಾಡಿ ನೀವು ಜಾಗ ಖಾಲಿ ಮಾಡ್ರಿ ಅಂದ್ರ ಅವ್ರು. ನೀವು ಹೋಗ್ಲಿಲ್ಲ ಅಂದ್ರೆ ಆ ಮುದುಕಿ ನಮ್ಮ ಮನೆಗೆ ಬರುದಿಲ್ಲ ಅಂತೇಳಿ ಮುದುಕಿನ ಆ ಮನೆಗೆ ಕರ್ಕೊಂಡು ಬಂದ್ರು. ಮುದುಕಿ ನೀವು ನೋಡಿದ ಯಾವ ವಿಷ್ಣು ಪರಮಾತ್ಮ ಬಾಗಲದ ಏನ್ ನೀವು ಹೋಗ್ತಿರೋ ನಿಮ್ಮನ್ನ ಹೊರಗೆ ಹಾಕೋನು ಅಂದ್ರ ಆ ನೀವು ಯಜಮಾನ ನೋಡ್ರಿ ಅಂದಾಗ ಮುದುಕಿ ಒಳಗೆ ಬಂದ್ಲು. ಆ ವಿಷ್ಣು ಪರಮಾತ್ಮನ ಬಾಗಲದಾಗ ಭೇಟಿ ಆತ. ಅವಾಗ ಮುದುಕಿ ಅಂದಳು, ಮುದುಕಿಯಲ್ಲಿ ಹೆಂಗದ ನನ್ನ ಲೀಲಾ ಅಂದ, ನನ್ನ ಶಕ್ತಿ ಅವತಾರ. ನೀ ಐಶ್ವರ್ಯಕ್ಕೆ ನೀ ಹೆಚ್ಚ, ಆತ್ಮಜ್ಞಾನಕ್ಕೆ ನಾ ಹೆಚ್ಚ ಅಂದವ. ಇಬ್ರು ಅಷ್ಟೇ ಮಾತಾಡಿದ್ರೆ ಉಳುಕಿದವ್ರಿಗೆ ಯಾರಿಗೆ ತಿಳಿಲಿಲ್ಲ. ಆತ್ಮಜ್ಞಾನಕ್ಕೆ ಸಾಧು ನೀ ಹೆಚ್ಚ ಆತ್ರ ಐಶ್ವರ್ಯಕ್ಕೆ ನಾ ಹೆಚ್ಚ. ಆದ್ರೆ ನನ್ನ ಕೆಲಸ ಮೂಲದ ನಿನ್ನ ಹೊರಗೆ ಸದ್ಯ ಹಾಕ್ತಾರಂತ ಪರಮಾತ್ಮನ ಹೊರಗೆ ಹಾಕಿದ್ರು. ಮುದುಕಿನ ಒಳಗೆ ಕರ್ಕೊಂಡ್ರು. ಮುಟ್ಟಿದ್ದೆಲ್ಲ ಬಂಗಾರಿ ಆಗಿಬಿಡ್ತು. ನೋಡ್ರಿ ಜಗತ್ತಿನೊಳಗೆ ಶಕ್ತಿ ಕೆಲಸ ಇಂಥದ. ಮೊದಲ ಶಕ್ತಿ, ಆಮೇಲೆ ನಿಮ್ಮ ಪರಮಾತ್ಮ. ಬಹಳ ಮೂಲದ. ಇದು ಬ್ರಹ್ಮ ಪುರಾಣದಲ್ಲಿ ಬರುವಂತ ವಿಷಯ ಅದ. ಇದು ಯಾವ ಪುರಾಣ? ಬ್ರಹ್ಮ ಪುರಾಣದಲ್ಲಿ ಬರುವಂತಹ ವಿಷಯದ. ಅದಕ್ಕೆ ನೀವೆಲ್ಲರೂ ಶಾಂತತೆಯನ್ನು ಕಾಪಾಡಿದಿರಿ ಅಂತ ಹೇಳಿ ಇಷ್ಟೊತ್ತನ ಹೇಳಬೇಕಾಗ್ಯದ. ಈ ಒಂದು ಖ್ಯಾಲಿಯನ್ನು ಹಾಡಿ ಮತ್ತು ಉಭಯ ಕಲಾವಿದರಿಗೆ ಪಾಳೆ ಹೋಗುದದ. ಶಾಂತಿಯನ್ನು ಕಾಪಾಡಿದ್ರಿ. ನಿಮಗೆ ಬಹಳ ಆನಂದ ಆಗಿ ನಿಮಗೆ ಎಲ್ಲರಿಗೂ ನಾನು ಧನ್ಯವಾದ ವಿನಂತಿ. ಮಾಡಿದುಣ್ಣು ಮಾರಾಯ ಸುಳ್ಳೆ ಜಗಳ ಯಾಕ ತೆಗಿತೀ